ಸೊ ಡೇಟ್ ಅಂತೂ ಮಾಡಲ್ಲ. ಓಕೆ, ಸಿನಿಮಾ ಜೊತೆ ಡೇಟ್ ಮಾಡ್ತೀರಾ? ಎಷ್ಟು ಸಿನಿಮಾ ನಿಮ್ಮ ಕೈಯಲ್ಲಿದೆ ಅಂತ? ಇವಾಗ ಸದ್ಯಕ್ಕೆ 4 ಸಿನಿಮಾ ಶೂಟ್ ನಡೀತಾ ಇದೆ, 2 ಸಿನಿಮಾ ರೆಡಿ ಟು ರಿಲೀಸ್ ಇದೆ. ಎಸ್. ಹೌದು, ಅನುಷಾ ರೈ ಸ್ಯಾಂಡಲ್ವುಡ್ಡಲ್ಲಿ ಇದ್ದರು, ಇದ್ದಕ್ಕಿದ್ದಂಗೆ ಸ್ಯಾಂಡಲ್ವುಡ್ನ ಕಾಣೆ ಆಗಿ ಅಲ್ಲಿಂದ ಟಾಲಿವುಡ್ಗೆ ಹೆಂಗೆ ಎಂಟ್ರಿ ಕೊಟ್ಟರು? ಆ್ಯಕ್ಚುಲಿ ಎಸ್, ನನಗೆ ಎಲ್ಲ ಲ್ಯಾಂಗ್ವೇಜಸಲ್ಲೂ ಸಿನಿಮಾ ಮಾಡೋಕ್ಕೆ ತುಂಬ ಇಷ್ಟ. ಲೈಕ್ ಭಾಷೆ ಅಡ್ಯಾಂತರ ಇಲ್ಲ ನನಗೆ. ಯಾವುದೇ ಭಾಷೆನಲ್ಲಿ ಸಿನಿಮಾ ಬಂದ್ರೂ ತುಂಬ ಪ್ರೀತಿಯಿಂದ ಖುಷಿಯಿಂದ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಒಂದೊಂದೇ ಸ್ಟೆಪ್ ನಾವು ಬೆಳೀತಾ ಇದ್ದೀವಿ ಅಂತ ಅರ್ಥ ಅಲ್ವಾ. ಸೊ ಟಾಲಿವುಡ್ಡಲ್ಲಿ ನನಗೆ ಆ್ಯಕ್ಚುಲಿ ಸೀರಿಯಲ್ ಕಾಲ್ ಬಂತು, ಅನ್ನಪೂರ್ಣ ಸ್ಟುಡಿಯೋಸ್ದು ಒಂದು ಝೀ ತೆಲುಗು ಚಾನಲ್ಗೆ ಕಾಲ್ ಬಂದಾಗ ಐ ಟೋಲ್ಡ್ ಇಲ್ಲ ಸದ್ಯಕ್ಕೆ ಸೀರಿಯಲ್ ಮಾಡ್ತಾ ಇಲ್ಲ, ಸಿನಿಮಾ ಯಾವುದಾದ್ರೂ ಇದ್ದರೆ ಹೇಳಿ, ಖಂಡಿತ ಸಿನಿಮಾ ಮಾಡ್ತೀನಿ ಅಂತ. ಸೊ ಅವರು ಓಕೆ ಮೇಡಮ್ ಹೇಳ್ತೀವಿ ಅಂತ ಹೇಳಿ ಸ್ವಲ್ಪ ದಿನ ಬಿಟ್ಕೊಂಡು ಈ ಥರದ್ದೊಂದು ಸಿನಿಮಾ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ತೀರಾ ಅಂತ ಕೇಳಿದ್ರು. ಸೊ ಅಲ್ಲಿಂದ ಹಾಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ತೆಲುಗುನಲ್ಲಿ ಕೂಡ. ಓಕೆ, ಹೇಗಿದೆ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ ಹೇಗಿದೆ? ನೈಸ್, ನನಗೇನು ಅಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ, ಕನ್ನಡ ತೆಲುಗು ಏನೂ ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ, ಜಸ್ಟ್ ಭಾಷೆ ಬದಲಾವಣೆ ಅಷ್ಟೇ. ಅಲ್ಲೂ ನಾನು ಕನ್ನಡದಲ್ಲೇ ಮಾತಾಡ್ತಾ ಇರ್ತೀನಿ, ಅಲ್ಲೂ ಕೂಡ ತುಂಬ ಜನ ಎಲ್ರಿಗೂ ಕನ್ನಡ ಬರುತ್ತೆ ಇವಾಗ. ಆ್ಯಂಡ್ ಈಗ ಇಲ್ಲಿ ಬೆಂಗಳೂರಿನವ್ರಿಗೂ ಕೂಡ ತೆಲುಗು ತಮಿಳ್ ಹೇಗೆ ಬರುತ್ತೆ, ಹೈದ್ರಾಬಾದಲ್ಲೂ ಕೂಡ ತುಂಬ ಜನ ಕನ್ನಡ ಬರುತ್ತೆ, ಕನ್ನಡದಲ್ಲೇ ಮಾತಾಡಿಸ್ತಾರೆ ಕೂಡ. ಸೊ ಅಲ್ಲಿ ಯಾರ ಜೊತೆ ಮಾಡಬೇಕು, ಯಾವ್ದಾದ್ರು ಸೂಪರ್ ಸ್ಟಾರ್ ಜೊತೆ ಮಾಡಬೇಕು ಅಂತ ಅಂದ್ಕೊಂಡ್ರೆ? ಯಾಕಂದರೆ ಇವಾಗ ಎಂಟ್ರಿ ಕೊಟ್ಟಿದ್ದೀರಾ, ಸೊ ನಮ್ಮ ಕನ್ನಡದವರು ಟಾಲಿವುಡ್ಡಲ್ಲಿ ಜಾಸ್ತಿ ಆಳ್ವಿಕೆ ಮಾಡ್ತಿದ್ದಾರೆ ಹುಡುಗಿರು. ಹೌದು ಹೌದು, ಆಲ್ಮೋಸ್ಟ್ ನಮ್ಮ ಕನ್ನಡದವರೇ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನ ರೂಲ್ ಮಾಡ್ತಾ ಇದ್ದಾರೆ ಅಲ್ಲ. ಹೌದು ಹೌದು. ನಿಮ್ಗೆ ಆ ಥರ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ವಿಜಯ್ ದೇವರಕೊಂಡ? ಡೆಫಿನೆಟ್ಲಿ ಐ ಲೈಕ್ ಹಿಮ್ ಸೋ ಮಚ್. ವಿಜಯ್ ಒಂಥರ ಇವಾಗ ಎಲ್ಲ ಹುಡುಗಿರಿಗೂ ಇಷ್ಟ ಅಲ್ಲ, ಯಾರಿಗಿಷ್ಟ ಇಲ್ಲ ಅವರು. ಅವ್ರ ಜೊತೆ ಆಪರ್ಚುನಿಟಿ ಸಿಕ್ಕರೆ ಡೆಫಿನೆಟ್ಲಿ ಮಾಡೋಕ್ಕೆ ಖುಷಿ ಇದೆ. ಓಕೆ, ಪಾಪ ನೆಕ್ಸ್ಟ್ ಮಂತ್ ಮೋಸ್ಟ್ಲಿ ಎಂಗೇಜ್ಮೆಂಟ್ ಆಗ್ಬೋದು, ಗೊತ್ತಿಲ್ಲ. ನಾನು ಸಿನಿಮಾ ಮಾಡ್ತೀನಿ ಅವ್ರ ಜೊತೆ. ಓಕೆ, ಅವ್ರ ಎಂಗೇಜ್ಮೆಂಟ್ ಆಗಲಿ. ಗೊತ್ತಾ ನಿಮಗೆ ಯಾರ ಜೊತೆ ಆಗ್ತಿದ್ದಾರೆ ಅಂತ? ನಂಗೆ ಗೊತ್ತಿಲ್ಲಪ್ಪ. ಸೊ ಅಲ್ಲ, ನಿಮಗೆ ಟೆಸ್ಟ್ ಮಾಡಿದೆ ಬೇಜಾರಾಗುತ್ತೇನೋ ಅಂತ? ಇಲ್ಲ ಇಲ್ಲ ಇಲ್ಲ, ಸಿನಿಮಾ ಮಾಡೋಕ್ಕಿಷ್ಟ ಅವ್ರ ಜೊತೆ. ಆ್ಯಂಡ್ ಪ್ರಭಾಸ್ ಅವರೊಟ್ಟಿಗೆ ಕೆಲಸ ಮಾಡೋಕ್ಕಿಷ್ಟ. ರೀಸೆಂಟಾಗಿ ಸಲಾರ್ ನೋಡ್ಕೊಂಡು ಬಂದೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಅವರೊಟ್ಟಿಗೆ ಆಪರ್ಚುನಿಟಿ ಸಿಕ್ಕರೂ ಖುಷಿ ಮಾಡೋಕ್ಕೆ. ಯಾವ ಥರ ಕಾಣಿಸ್ಕೊಬೇಕು ಅಂತ ಇಷ್ಟಪಡ್ತೀರಾ? ನನಗೆ ಆ್ಯಕ್ಚುಲಿ ಗ್ಲ್ಯಾಮರ್ ಆಗಿ ಅನ್ನೋದು, ಆ್ಯಕ್ಚುಲಿ ಸಿನಿಮಾ ರಂಗನೇ ಒಂದು ಗ್ಲ್ಯಾಮರ್ ಪ್ರಪಂಚ. ಸೊ ಆ ಥರನೂ ಇರ್ತೀನಿ. ನನಗೆ ಟ್ರೆಡಿಷ್ನಲ್ ಪಾತ್ರಗಳು, ಒಂದು ಮನೆ ಹುಡುಗಿ ಆ್ಯಂಡ್ ಸಿನಿಮಾ ನೋಡಿದ ತಕ್ಷಣ ನಮ್ಮ ಮನೆ ಮಗಳು ಅಂತ ಅಂದ್ಕೊಳ್ಳೋವಂಥ ಪಾತ್ರಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಒಂದು ಚಿಕ್ಕ ಮಕ್ಕಳು ನೋಡಿದ್ರೆ ನಮ್ಮ ಅಕ್ಕ ಅಂತ ಅನ್ಬೇಕು, ಆ್ಯಂಡ್ ಫ್ಯಾಮಿಲಿ ನೋಡ್ಬೇಕಾದ್ರೆ ನನ್ನ ಫ್ಯಾಮಿಲಿ ಹುಡುಗಿ ಅನ್ನೋ ಥರ ಫೀಲ್ ಆಗಬೇಕು. ಆ ಥರ ಪಾತ್ರಗಳು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹೌದು, ಎಲ್ಲರೂ ನೋಡ್ಬೇಕಾರೆ ಅಕ್ಕ ಅಂತ ಹೇಳಿದ್ರೆ ಇನ್ನು ಯಾರು ಪ್ರಪೋಸ್ ಮಾಡ್ತಾರೆ ನಿಮಗೆ? ಅಂದರೆ ಒಂದು ಚಿಕ್ಕ ಮಗುವಿಂದ ಅಜ್ಜಿ ತಾತನವ್ರಿಗೂ ಕೂತ್ಕೊಂಡು ನೋಡೋವಂಥ ಒಂದು ಸಿನಿಮಾ ಆಗಿರಬೇಕು. ಆ ಥರ ಪಾತ್ರಗಳು ಸಿಗಬೇಕು. ಅಂದರೆ ಯಾರಿಗೂ ಎಸಿಟೇಟ್ ಆಗದೆ ತುಂಬ ಇಷ್ಟಪಟ್ಟು ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್ಸ್ಗಳು ಮಾಡೋಕ್ಕಿಷ್ಟ ನನಗೆ. ಹಾಗಾದರೆ ಅನುಷಾ ರೈ ಗ್ಲಾಮರ ಟ್ರೆಡಿಷ್ನಲ್ ಹುಡುಗಿನ? 2 ಥರನೂ ಇರ್ತೀನಿ ನಾನು, ನೀವು ನೋಡಿರ್ಬೋದು ಅನಿಸುತ್ತೆ. 50% ಗ್ಲಾಮರ್ ಆಗು ಇರ್ತೀನಿ, 50% ಟ್ರೆಡಿಷ್ನಲ್ ಆಗು ಇರ್ತೀನಿ. ಜಾಸ್ತಿ ಟ್ರೆಡಿಷ್ನಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಸ್ವಲ್ಪ ದೇವಸ್ಥಾನ, ಮನೇಲಿ ಪೂಜೆ, ಈ ಥರನೇ ಜಾಸ್ತಿ. ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ, ಟ್ರೋಲ್ ಆಗ್ತಿದೆ ನಿಮ್ಮ ಫೋಟೋಸ್ಗಳು. ಗ್ಲಾಮರ್ ಆಗಿದ್ರೂ ವೈರಲ್ ಆಗುತ್ತೆ, ಟ್ರೆಡಿಷ್ನಲ್ ಆಗಿದ್ರೂ ವೈರಲ್ ಆಗುತ್ತೆ. ಏನು ಕತೆ ನಿಮ್ಮದು ಅಂತ? ಬ್ಲೆಸ್ಡ್, ಥ್ಯಾಂಕ್ಸ್ ನಿಮ್ಮೆಲ್ಲರೂ ಪ್ರೀತಿಗೆ. ಆ್ಯಕ್ಚುಲಿ ಅಷ್ಟು ಈವನ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಹುಡುಗರು ಮೆಸೇಜ್ ಮಾಡ್ತಿರ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಒಂದು ಆರ್ಟಿಸ್ಟಿಗೆ ಅದೇ ತಾನೇ ಇಂಪಾರ್ಟೆಂಟು. ಎಲ್ಲೂ ನೆಗೆಟಿವ್ ಆಗಿ ಕಾಮೆಂಟ್ಸ್ ಮಾಡಿದೆ, ತುಂಬ ಪಾಸಿಟಿವ್ ಆಗಿ ನನ್ನ ಟ್ರೀಟ್ ಮಾಡೋದು ನೋಡಿದಾಗ ಖುಷಿ ಆಗುತ್ತೆ.